ಮುದ್ದು ಸೊಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ಪ್ರೊಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋ ಇಷ್ಟ ಆದರೆ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ. ಶುರುವಿನಲ್ಲಿ ಭದ್ರ ಪೂಜೆಯನ್ನು ಮಾಡಿಬಿಟ್ಟು ಕರ್ಪೂರವನ್ನು ಬೆಳಗಿಸಿ ನಿಲ್ತಾನೆ. ಹಾಗೆ ಕರ್ಪೂರ ಆರಿ ಹೋದ್ರೆ ಯಾತಾಯಿ ನಮ್ಮವ್ವ ನನ್ನ ಮಗಳಾಗಿ ಹುಟ್ಟು ಬರಕ್ಕಿಲ್ಲ ಅಂತ ಹೇಳ್ತಾ ಇದೆಯಾ? ನಾನು ಬೆಡ್ದಷ್ಟು ಆಸೆ ಇಟ್ಕೊಂಡಿದ್ದೀನಿ ನಮ್ಮವ್ವ ಮತ್ತೆ ನಮ್ಮ ಮನೆಗೆ ಬರ್ತಾಳೆ ಅಂತ ಹೇಳಿ ಕೈ ಮುಗಿದು ಕೇಳ್ಕೊಂಡ್ರೆ ಆಗ ವಿದ್ಯಾ, ಅತ್ತೆ ನಾವಿನ್ನೂ ಈ ವಿಷಯದಲ್ಲಿ ಮೌನವಾಗಿ ಇರೋದು ಸರಿ ಅಂತ ಅನ್ಸಕ್ಕಿಲ್ಲ, ಮುಚ್ಚಿಟ್ಟಿರುವ ಸತ್ಯವನ್ನ ಹೇಳ್ಬಿಡೋಣ, ಇಲ್ಲ ಅಂದ್ರೆ ಅವರು ಮತ್ತಷ್ಟು ಕನಸನ್ನ ಕಟ್ಕೊಂಡ್ಬಿಡ್ತಾರೆ ಅಂತ ಮೋಹನಾಗೆ ಹೇಳ್ತಾಳೆ. ಹಾಗೆ ವಿದ್ಯೆ ಈಗೇನಾದ್ರೂ ದೀಪ ಹಚ್ಕೊಂಡಿಲ್ಲ ಅಂದ್ರೆ ಇನ್ನೇನ್ ತಪ್ಪು ಮಾಡೀನಿ ಅಂತ ನಿಂತ್ಕೊಂಡ್ ಬಿಡ್ತಾರೆ ಅತ್ತೆ, ದಯವಿಟ್ಟು ಇದನ್ನ ಹೇಳ್ಬಿಡೋಣ, ಇದು ಇಲ್ಲಿಗೆ ಕೊನೆ ಆಗ್ಲಿ ಅತ್ತೆ, ಇದನ್ನ ಇಲ್ಲಿಗೆ ಕೊನೆ ಆಗೋ ತರ ಮಾಡಿ ಅತ್ತೆ ಅಂತ ವಿದ್ಯೆ ಹೇಳಿದ್ರೆ ನನ್ಗುವೆ ಈ ವಿಷಯದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ವಿದ್ಯಾ ಅಂತ ಮೋಹನ ಹೇಳ್ತಾರೆ. ಅಷ್ಟರಲ್ಲೇ ವಿದ್ಯಾ ಸತ್ಯವನ್ನ ಹೇಳ್ಬೇಕು ಅನ್ನೋಷ್ಟರಲ್ಲೇ ದೀಪ ಬೆಳಗ್ ಬಿಡುತ್ತೆ. ಆಗ ಭದ್ರ ಖುಷಿ ಆದ್ರೆ ವಿದ್ಯಾ ಮತ್ತು ಮೋಹನ ಸಿಕ್ಕಾಪಟ್ಟೆ ಶಾಕ್ ಒಳಗಾಗ್ತಾರೆ. ಇನ್ನು ಶಿವರಾಮೇಗೌಡ ಅಜ್ಜಿನೂ ಖುಷಿ ಪಡ್ತಾರೆ. ಇನ್ನು ವಿದ್ಯೆ ಇದ್ರೆ ತಾಯಿ ಏನವ್ವ ನಿನ್ ಲೀಲೆ, ಸುಳ್ಳು ಹೇಳಿರುವ ನನ್ನ ಅಪಾಯದಿಂದ ಪಾರು ಮಾಡ್ಬೇಕು ಅಂತ ಈಗ ಇಲ್ದೇ ಇರುವ ಮಗುವಿನ ಆಸೆ ಇನ್ನೂ ದೊಡ್ಡದು ಮಾಡ್ತಾ ಇದೀಯಾ? ನೀನು ಇಂತ ಒಂದು ನಿರ್ಧಾರವನ್ನ ಮಾಡಿದ್ದೀಯ ಅಂದ್ರೆ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ಕಡೆ ಗಂಟ ನನ್ ಜೊತೆಯಲ್ಲೇ ಇರು ತಾಯಿ, ನನ್ಗೆ ಅಷ್ಟೇ ಸಾಕು ಅಂತ ಹೇಳಿ ವಿದ್ಯಾ ಬೇಡ್ಕೋತಾಳೆ. ಇನ್ನು ಶಿವರಾಮೇಗೌಡ ತಾಯವ್ವ ಹೆಂಗೋ ಈ ತಾಯಿ ದಯೆಯಿಂದ ಎಲ್ಲ ಒಳ್ಳೇದೇ ಆಯ್ತು, ನಾವಿನ್ನು ಹೋಗ್ಬಿಟ್ಟು ಬರ್ತೀವಿ ಅಂತ ತಾಯವಂಗೆ ಹೇಳಿದ್ರೆ ಒಳ್ಳೇದಾಗ್ಲಪ್ಪ, ಸಂತೋಷವಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿ ತಾಯವ್ವ ಹರಿಸ್ತಾರೆ. ನಂತರ ಶಿವರಾಮೇಗೌಡ, ನೀವೆಲ್ಲರೂ ತೋರಿರುವ ಪ್ರೀತಿಗೆ ನಾನು ಯಾವತ್ತು ಚಿರಋಣಿಯಾಗಿರ್ತೀನಿ, ನಿಮ್ಮ ಕಾಡಲ್ಲಿ ಕಾಟ ಕೊಡ್ತಾ ಇರುವ ಆನೆಯನ್ನ ಬೇಗ ಇಡಿಸ್ತೀನಿ, ನೀವು ಆರಾಮಾಗಿರಿ ಅಂತ ಹೇಳಿ ಆ ಜನಕ್ಕೆ ಹೇಳಿದ್ರೆ ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು ಸಾಹೇಬ್ರೆ, ನಮ್ಗೆ ಒಟ್ಟಿನಲ್ಲಿ ಅಧಿಕಾರ ಇರೋರು ನಮ್ಮೂರಿಗೆ ಬಂದ್ರೆ ಅಧಿಕಾರವನ್ನ ಕಳ್ಕೊತಾರೆ ಅನ್ನೋ ಮಾತಿತ್ತು, ನೀವು ಬಂದು ಅದನ್ನ ಅಳಿಸಿ ಹಾಕಿದ್ರಿ. ನೀವು ಮಾರನೇ ದಿನ ಬೆಳಗ್ಗೆ ಶಿವರಾಮೇಗೌಡ ಹಾಗೆ ಅವ್ರ ಫ್ಯಾಮಿಲಿ ಎಲ್ಲ ಮನೆಗೆ ಬರ್ತಾರೆ. ಆಗ ಅಜ್ಜಿ, ನನ್ನ ಮೊಮ್ಮಗ ಬಂದ್ಬಿಟ್ಟ, ನನ್ನ ಮಗ ಸೊಸೆ ಎಲ್ಲರೂ ಕ್ಷೇಮವಾಗಿ ಮನೆಗೆ ಬಂದ್ಬಿಟ್ರು ಅಂತ ಹೇಳಿ ಅಜ್ಜಿ ಹೋಗ್ಬಿಟ್ಟು, ಭದ್ರ ನಿನ್ಗೇನು ಆಗಿಲ್ಲ ಅಲ್ಲ ಕಣ್ಲಾ, ಕ್ಷೇಮವಾಗಿ ಇದೀಯಾ ತಾನೆ, ಏನು ಏಟಾಗಿಲ್ಲ ತಾನೆ, ನಮ್ಮೆಲ್ಲರ ಕೂಗು ಆ ದೇವರಿಗೆ ಕೇಳಿಸ್ಬಿಡ್ತು ಕಣ್ಲಾ, ಈಗ ಮನಸ್ಸಿಗೆ ಸಮಾಧಾನ ಆಯ್ತು ಕಣ್ಲಾ ಅಂತ ಹೇಳಿ ಅಜ್ಜಿ ಹೇಳ್ತಾರೆ. ಹಾಗೆ ಭದ್ರ, ಅಮ್ಮಮ್ಮ ನನ್ಗೇನು ಆಗಿಲ್ಲ ಸುಮ್ಕೆ ಇರು ಅಂತ ಹೇಳಿದ್ರೆ ಆಗ ಅಜ್ಜಿ, ಇದ್ಯಾ ನೀನು ಕಾಡಲ್ಲಿ ಎದುರ್ಕೊಂಡಿಲ್ಲ ತಾನೆ ಅಂತ ಕೇಳಿದ್ರೆ ಇಲ್ಲ ಅಮ್ಮಮ್ಮ ಅಂತ ವಿದ್ಯಾ ಹೇಳ್ತಾಳೆ. ಆಗ ಅಜ್ಜಿ, ಲೇ ಚಂಪಾ ಅದೇನೆ ಮುಖ ನೋಡ್ಕೊಂಡು ಹಂಗ್ ನಿಂತಿದ್ಯಾ, ಹೋಗಿ ತತ್ತ ಅಂತ ಹೇಳಿ ಚಂಪಾಗೆ ಹೇಳಿದ್ರೆ ಆಗ ಚಂಪಾ ಆರ್ತಿ ತೆಂಡೆಯನ್ನ ತರೋದಕ್ಕೆ ಹೋಗ್ತಾಳೆ. ನಂತರ ಅಜ್ಜಿ, ವಿದ್ಯಾ ನೀನ್ ಇಲ್ಲಿ ಬಂದು ನಿಂತ್ಕೊಬ್ಬಾ ಅಂತ ಹೇಳಿ ಭದ್ರನ್ ಪಕ್ಕದಲ್ಲಿ ನಿಲ್ಲಿಸ್ತಾರೆ ವಿದ್ಯಾನ. ಅಷ್ಟರಲ್ಲೇ ಚಂಪಾ ಆರ್ತಿ ತಟ್ಟೆಯನ್ನ ತಗೊಂಡು ಬಂದ್ಕೊಟ್ರೆ, ಅಮ್ಮಮ್ಮ ಇದೆಲ್ಲ ಯಾಕೆ ಅಂತ ಹೇಳಿ ಭದ್ರ ಕೇಳ್ತಾನೆ. ಆಗ ಅಜ್ಜಿ, ನಿನ್ಗೆ ಅದೆಷ್ಟು ಜನರ ದೃಷ್ಟಿ ತಾಕಿದೆಯೋ ಏನೋ ಯಾರಿಗೆ ಗೊತ್ತು, ಅದು ಅಲ್ಲದೆ ಕಾಡಲ್ಲಿರೋ ಭೂತ ಪ್ರೇತದ ನೆರಳು ನಿನ್ಗೆ ಸೋಕಿದೆಯೋ ಏನೋ ಯಾರಿಗ್ ಗೊತ್ತು, ಅದಕ್ಕೆ ಆ ದೃಷ್ಟಿ ಕಳೀಲಿ ಅಂತ ದೃಷ್ಟಿಯನ್ನ ತೆಗಿತಾರೆ ಅಜ್ಜಿ. ಇನ್ನು ಇದೆಲ್ಲ ಆದ್ಮೇಲೆ ಎಲ್ಲರೂ ಒಳಗಡೆ ಬಂದಿರ್ತಾರೆ. ಆಗ ಶಿವರಾಮೇಗೌಡ, ನನ್ಗೆ ಈ ಅಧಿಕಾರ ಅನ್ನೋದು ನನ್ನ ಕೈಗೆ ಕಟ್ಟಾಕ್ಬಿಡ್ತು, ನನ್ನ ಮಗ ಆಪತ್ನಲ್ಲೇ ಇದ್ದಾನೆ ಅನ್ನೋದು ಗೊತ್ತಾದ್ರೂ ನಾನು ಕಾಡು ಒಳಗಡೆ ಹೋಗೋದಕ್ಕೆ ಆಗ್ಲಿಲ್ಲ, ಆದ್ರೆ ಅವಳನ್ನ ಯಾರು ತಡೆಯೋದಕ್ಕೆ ಆಗ್ಲೇ ಇಲ್ಲ, ಅವಳ ಗಂಡನ ಪ್ರಾಣವನ್ನ ಉಳಿಸೋದಕ್ಕೆ ಕಾಡಿಗೆ ನುಗ್ಗೇ ಬಿಟ್ಲು, ಅವಳ ಬಗ್ಗೆ ನೆನ್ಸ್ಕೊಳ್ತಾ ಇದ್ರೆ ನನ್ಗೆ ಹೆಮ್ಮೆ ಆಗ್ತಾ ಇದೆ ಅಂತ ಶಿವರಾಮೇಗೌಡ ಹೇಳಿದ್ರೆ ಆಗ ಈಶ್ವರಿ ಉರ್ಕೊಂತಾ ಇರ್ತಾಳೆ. ಅಲ್ಲಿಗೆ ಇಂದಿನ ಸಂಚಿಕೆಯ ಪ್ರೋಮೋ ಮುಕ್ತಾಯವಾಗುತ್ತೆ. ವೀಕ್ಷಕರ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ.